ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ಓಂ ಲಂಬೋದರಾಯ ವಿದ್ಮಹೇ ಮಹೋದರಾಯ ಧೀಮಹಿ ತನ್ನೋ ಲಂಬೋದರ ಪ್ರಚೋದಯಾತ್. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳುವಂತಹ ವಿಷಯ ಏನಂತಂದ್ರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಧನು ರಾಶಿಗೆ ಮತ್ತೆ ಬಂದೇ ಬಿಟ್ಟು ಅಷ್ಟಮ ಶನಿ ಮುಕ್ತಾಯ, ಧನಬಲ ಮತ್ತೆ ಪ್ರಾರಂಭವಾಗಿದೆ. ಧನು ರಾಶಿಯವರಿಗೆ ಮತ್ತೆ ಧನಯೋಗ, ಹಣಬಲ, ಜನಬಲ ಮತ್ತೆ ಪ್ರಾರಂಭವಾಗಲಿದೆ. ಯಾವ ಮಾಸದಲ್ಲಿ ಹಾಗೂ ವರ್ಷದ ಭವಿಷ್ಯ ಹೇಗಿದೆ ಧನು ರಾಶಿಯವರದು ಅನ್ನುವಂಥದ್ದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. 2025 ಧನುರಾಶಿಗೆ ಒಂದಿಷ್ಟು ಪ್ರೀತಿ, ಒಂದಿಷ್ಟು ಗೌರವ, ಒಂದಿಷ್ಟು ಸಂತೋಷ, ಒಂದಿಷ್ಟು ಮನಸ್ಸಿನ ನೋವುಗಳನ್ನ ಹಂಚಿಕೊಳ್ಳುವುದು. ಯಾವ ರೀತಿಯಾಗಿ ಮನಸ್ಸಿನಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿಯನ್ನ ಬೇರೆಯವ್ರ ಮುಂದೆ ಯಾವ ರೀತಿಯಾಗಿ ಹಂಚಿಕೊಳ್ತಾರ ಅಂತಕ್ಕಂಥದನ್ನ ಬನ್ನಿ ನೋಡೋಣ. ಈ ಧನು ರಾಶಿಯವರಿಗೆ ಒಂದು ಏನು ವಿಚಾರ ತಿಳಿಸುವುದಂತಂದ್ರೆ, ಧನು ರಾಶಿಯವರಿಗೆ 2025ನೇ ವರ್ಷದ ವಾರ್ಷಿಕ ಭವಿಷ್ಯ, 2025ರ ವರ್ಷದ ವಾರ್ಷಿಕ ಭವಿಷ್ಯ, ವರ್ಷ ಭವಿಷ್ಯದಲ್ಲಿ ಯಾವ ರೀತಿಯಾಗಿ ಅಂತಂದ್ರ ಸ್ವಲ್ಪ ಸಿಹಿ ಕಹಿಗಳನ್ನ ಅನುಭವಿಸ್ತಕ್ಕಂಥದ್ದು, ಜೀವನದಲ್ಲಿ ಏನೋ ಬದಲಾವಣೆಗಳನ್ನ ಕಂಡುಕೊಳ್ಳುವಂಥದ್ದು, ಜೀವನದಲ್ಲಿ ಯಾವ ರೀತಿಯಾಗಿ ಒಂದೊಂದು ಕಷ್ಟಗಳನ್ನ ಎದುರಿಸುವಂಥದ್ದು. ಅದೇ ರೀತಿಯಾಗಿ 2025ರಂದು ಪ್ರಮುಖವಾಗಿ ಮಾರ್ಚ್ 28ನೆಯ ತಾರೀಕು ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಅರ್ಧಮಾಷ್ಟಮ, ಅರ್ಧಮಾಷ್ಟಮ ಶನಿ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು. ಆ ಪ್ರಾರಂಭವಾದ ಇಲ್ಲಿಯವರೆಗೂ ನಿಮಗೆ ಶನಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳು ಇರಲಿಲ್ಲ. ಈಗ ಅರ್ಧಾಷ್ಟಮ ಶನಿ ಪ್ರಾರಂಭವಾಗಿ ಅದರಲ್ಲಿ ಶನಿ ಪ್ರಭಾವ ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಬೀರುತ್ತಿದೆ ಅನ್ನುವುದು, ಎಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು, ಒಂದಿಷ್ಟು ಪಾಸಿಟಿವ್, ಒಂದಿಷ್ಟು ನೆಗೆಟಿವ್ ಆಗುವಂಥದ್ದು ವಿಚಾರಗಳು ನಿಮ್ಮಲ್ಲಿ ಆಗಿರ್ತಕ್ಕಂಥದ್ದು. ಆದ್ರೆ ನಿಮ್ಮ ಜಾತಕದಲ್ಲಿ ನಿಮಗೆ ಸಪೋರ್ಟ್ ಆಗುವಂಥದ್ದು, ಸಪೋರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು, ಅದಾಗಿ ಗೋಚಾರ ಫಲ ಯಾವ ರೀತಿಯಾಗಿ ನಿಮ್ಮ ಜೀವನದಲ್ಲಿ ನೀಡುವಂಥದ್ದು. ಅರ್ಧಮಾಷ್ಟಮ ಶನಿ ಪ್ರಾರಂಭ, ಇದು ಯಾವ ರೀತಿಯಾಗಿ ಬದಲಾವಣೆಗಳಾಗ್ತಕ್ಕಂಥದ್ದು, ಬದಲಾವಣೆಯನ್ನು ಯಾವ ರೀತಿಯಾಗಿ ಕಂಡುಕೊಳ್ತಕ್ಕಂಥದ್ದು. ಈಗ ಬದಲಾವಣೆಯನ್ನ ನೋಡೋಣ ಬನ್ನಿ. ಆದರೆ ಎರಡನೆಯದು ಧನು ರಾಶಿಗೆ ಗುರುಬಲ ಇಲ್ಲ,
ಈಗ ಪ್ರಸ್ತುತ ಅವರಿಗೆ ಗುರುಬಲ ಇಲ್ಲ. ಯಾವ ರೀತಿಯಾಗಿ ಅಂತಂದ್ರೆ 2025 ಮೇ 15ನೇ ತಾರೀಕಿನಂದು ಗುರುಬಲ ಅನ್ನುವಂಥದ್ದು ಪ್ರಾರಂಭವಾಗುತ್ತದೆ. ಬಹಳ ಅದೃಷ್ಟ ಅನ್ನುವಂಥದ್ದು ಅವರಿಗೆ ಜೀವನದಲ್ಲಿ ಸಾರ್ಥಕತೆಯನ್ನು ಹೊಂತಾರೆ. ಈ ಸಂದರ್ಭದಲ್ಲಿ ನಿಮಗೆ ಮೇ 15 ನಂತರ ಅಂದ್ರೆ ಮೇ 15 ಕಳೆದ ನಂತರ ಅದ್ಭುತವಾಗಿರತಕ್ಕಂತಹ ಜೀವನವನ್ನ ರೂಪಿಸಿಕೊಳ್ಳುವುದರಲ್ಲಿ ನಿಮ್ಮ ಜೀವನವನ್ನ ಕಷ್ಟಗಳನ್ನ ಎದುರಿಸಿ ಒಂದು ಮೆಟ್ಟಿಲುಗಳನ್ನ ಹತ್ತುವಂತಹ ಸಾಧ್ಯತೆ ನಿಮ್ಮದಾಗಿರುವಂಥದ್ದು. ನಿಮ್ಮ ಒಂದು ಮೇ 15 ನಂತರ ನಿಮಗೆ ಒಳ್ಳೆ ಯೋಗಗಳು ಪ್ರಾರಂಭವಾಗ್ತವ. ಗುರುವಿನಿಂದ ಧನು ರಾಶಿಗೆ ರಾಶಾಧಿಪತಿಯಾಗಿರ್ತಕ್ಕಂತಹ ಗುರು ಏನ್ ಮಾಡ್ತಾನಂದ್ರೆ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾನೆ. ಇನ್ನು ಮೇ 20ನೇ ತಾರೀಕು 2025 ರಾಹು ಕೇತುಗಳ ಬದಲಾವಣೆಗಳಾಗಿ ಧನು ರಾಶಿಗೆ 3ನೇ ಮನೆಗೆ ರಾಹು ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಫಲ ಭಾಗ್ಯದಲ್ಲಿ ಒಂದು ಸ್ಥಾನಮಾನಗಳಲ್ಲಿ ಕೇತು ಮತ್ತು ಅಂದ್ರೆ ಕೇತು ಶತ್ರುಸ್ಥಾನ ಅಂದ್ರೆ ಕೇತು ಶತ್ರುಸ್ಥಾನದಲ್ಲಿ ಇದ್ರೂ ಸಹಿತ ಭಾಗ್ಯಸ್ಥಾನದಲ್ಲಿ ಬರುವುದರಿಂದ ಉತ್ತಮವಾದ ಫಲಗಳನ್ನ ನಿಮಗೆ ನೀಡುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂತಂದ್ರೆ ಒಂದೊಂದು ಹಂತಕ್ಕೆ ಪಾಸಿಟಿವ್ ಆಗ್ತಾ ಹೋಗ್ತಕ್ಕಂಥದ್ದು. 2025 ಧನು ರಾಶಿಗೆ ಏನೆಲ್ಲ ಶುಭ ಫಲಗಳನ್ನ ಕಂಡುಕೊಳ್ತಾರಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ಯಾವಾಗ ಮೇ 15 ನಂತರ ಯಾವ ರೀತಿಯಾಗಿ ಅವರು ಶುಭ ಫಲಗಳನ್ನ ಕಂಡುಕೊಳ್ಳುತ್ತಾರೆ. ಶಿಕ್ಷಣ, ವ್ಯಾಪಾರ, ವೃತ್ತಿ, ಹಣಕಾಸು, ಪ್ರೀತಿ, ಮದುವೆ, ವೈವಾಹಿಕ ಸಂಬಂಧಪಟ್ಟಿರ್ತಕ್ಕಂತಹ ಆಸ್ತಿ, ವಾಹನ, ಕುಟುಂಬ ಜೀವನ ಸೇರಿದಂತೆ ಹಲವಾರು ವಿಷಯಗಳ ವಿಚಾರವನ್ನ ವಿಶ್ಲೇಷಣೆ ಮಾಡೋಣ ಬನ್ನಿ. ಮೊದಲನೇದಾಗಿ ಆರೋಗ್ಯದ ಬಗ್ಗೆ ತಿಳಿಸುವುದೆಂದ್ರೆ ಮಿಶ್ರ ಫಲವನ್ನ ನೀಡುವಂಥದ್ದು. ಮಿಶ್ರ ಫಲ ಇರುವಂತಹ ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ಯಾವ ರೀತಿಯಾಗಿ ಅಂದ್ರೆ ಮಂಡೆಗೆ ಸಂಬಂಧಿಸಿದಂತಹ ಕಾಯಿಲೆಗಳು, ಜಾಯಿಂಟ್ ಪೇನ್ಗಳಲ್ಲಿ ಒಂದು ಬರುವಂತಹ ಸಮಸ್ಯೆಗಳು, ಕಾಯಿಲೆಗಳಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಸ್ವಲ್ಪ ವ್ಯಾಯಾಮವನ್ನ ಮಾಡಿ, ಯೋಗಗಳನ್ನ ಮಾಡ್ಕೊಳ್ಳಿ, ದೇಹವನ್ನ ಆರೋಗ್ಯವಾಗಿ ಚೆನ್ನಾಗಿ ಇಟ್ಟುಕೊಳ್ಳಿ. ಮತ್ತು ಏಪ್ರಿಲ್ ನಂತರ ಗುರುವಿನ ಬಲ ಚೆನ್ನಾಗಿ ಇರುವುದರಿಂದ ಆರೋಗ್ಯದಲ್ಲಿ ಸುಧಾರಣೆಗಳನ್ನ ಕಾಣ್ತೀರಾ. ಅದಕ್ಕೂ ಮೊದಲು ಸ್ವಲ್ಪ ಸಮಸ್ಯೆಗಳನ್ನ ಉಂಟು ಮಾಡ್ತದ ಆರೋಗ್ಯದಲ್ಲಿ. ಅದಕ್ಕಾಗಿ ನೀವು ಸ್ವಲ್ಪ ತಾಳ್ಮೆಯಿಂದ ಇರುವುದು ಒಳ್ಳೆಯದಾಗಿರ್ತಕ್ಕಂಥದ್ದು. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಜೀವನ ಅದ್ಭುತವಾಗಿರ್ತಕ್ಕಂಥದ್ದು. ಮತ್ತೆ ಉದ್ಯೋಗ ನೋಡುವುದಾದ್ರೆ ಸ್ವಲ್ಪ ಸುಧಾರಿತವಾಗಿರ್ತಕ್ಕಂತಹ ಉದ್ಯೋಗವನ್ನ ಮಾಡ್ತೀರಾ. ಅದಕ್ಕಾಗಿ ನಾನು ನಿಮ್ಗೆ ಪರಿಹಾರವನ್ನ ಹೇಳಿಲ್ಲ. ಏನ್ ಆರೋಗ್ಯದಲ್ಲಿ ಏನಾದ್ರು ಸಮಸ್ಯೆಗಳು ಕಂಡು ಬಂದ್ರೆ ಏನ್ ಮಾಡ್ಬೇಕಂತಂದ್ರೆ, ಸುಧಾರಿತ ಆರೋಗ್ಯವನ್ನ ನೀವು ಪಡೆದುಕೊಳ್ಬೇಕಾತಂದ್ರೆ ಮೇ 15ರವರೆಗೂ ಸಹಿತ ಶನಿ ಅಂದ್ರೆ ಮೇ 15ರವರೆಗೆ ಸ್ವಲ್ಪ ಶನಿ ಇರುವುದರಿಂದ ಶನಿ ಶಾಂತಿಯನ್ನ ಒಂದಂದ್ರೆ ಶನಿ ದೇವಸ್ಥಾನಕ್ಕೆ ಹೋಗಿ ಶನಿ ಶಾಂತಿಯನ್ನ ಮಾಡಿಸಿ, ಅಂದ್ರೆ ಗುರುಬಲ ಇಲ್ಲ ಅನ್ನುವಂಥದ್ದು ಬೇಜಾರೊಳಗೆ ಮಾಡ್ಕೋಬೇಡಿ. ಮೇ 15 ಕಳೆದ ನಂತರ ಜೀವನದಲ್ಲಿ ಅದ್ಭುತವಾಗಿರತಕ್ಕಂತ ಜೀವನದ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀರಾ. ಒಂದು ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣವಾಗಿರ್ತಕ್ಕಂತಹ ಸಮಸ್ಯೆಗಳನ್ನ ಎದುರಿಸ್ತೀರಾ. ವರ್ಷದ ಪ್ರಾರಂಭದಿಂದ ಜನವರಿ ಅಂತಂದ್ರೆ ವರ್ಷದ ಪ್ರಾರಂಭ ಜನವರಿಯಿಂದ ಮೇ 15ರವರೆಗೆ ಒಂದು ಸುಧಾರಿತವಾದ ಜೀವನವನ್ನ ಮಾಡ್ತೀರಾ. ಮೇ 15 ಕಳೆದ ನಂತರ ಏನಂತಂದ್ರೆ ಉತ್ತಮವಾದ ಆರೋಗ್ಯವನ್ನ ಪಡೆದುಕೊಳ್ತೀರಾ.
ಜೀವನದಲ್ಲಿ ಒಳ್ಳೆಯ ಸಂಗಾತಿಗಳನ್ನ, ನಿಮ್ಮ ಜೀವನದಲ್ಲಿ ಒಳ್ಳೆ ಸಂಗಾತಿಗಳನ್ನ ಪಡೆದುಕೊಂಡು ಸುಖ ದುಃಖಗಳನ್ನ ಅವರ ಹತ್ರ ಹಂಚ್ಕೊಂತೀರಾ. ಎಲ್ಲವನ್ನ ಹಂಚಿಕೊಂಡು ಒಂದು ಸುಧಾರಿತವಾಗಿ ಜೀವನ ಮಾಡಿಸ್ತೀರಾ. ಮನೆ ಅಕ್ಕಪಕ್ಕದಲ್ಲಿ ಏನಾದ್ರೂ ದೇವಸ್ಥಾನಗಳಿದ್ರೆ ಒಂದು ಶನಿ ಶಾಂತಿಗಳನ್ನ ಮಾಡಿಸ್ಕೊಂಡು ಒಂದು ಮನಸ್ಸಿಗೆ ನೆಮ್ಮದಿಯನ್ನ ಕಾಣುವಂಥದ್ದು. ಆರೋಗ್ಯದಲ್ಲಿ ಏನಾದ್ರೂ ಏರುಪೇರುಗಳಾಗ್ತಾ ಇದ್ರೆ ಅದು ಮೇ 15ರ ಒಳಗಡೆ. ಅದಾದ್ಮೇಲೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ, ವಿದ್ಯೆ ನೋಡೋದಾದ್ರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಚೆನ್ನಾಗಿರುವಂತದ್ದು. ಸರಾಸರಿ ಒಂದು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶವನ್ನ SLC ಆಗ್ಲಿ, ಫಸ್ಟ್ PUC, ಸೆಕೆಂಡ್ PUC ಎಕ್ಸಾಮ್ ಬರೆಯುವಂತವರು ಉತ್ತಮವಾದ ಫಲಿತಾಂಶವನ್ನ ರಿಸಲ್ಟ್ ಬರುವಂತದ್ದಾಗಿರ್ತಕ್ಕಂಥದ್ದು. ಮತ್ತೆ ಜೀವನದಲ್ಲಿ ಸಕ್ಸಸ್ ಗಳನ್ನ ಕಾಣುವಂತದ್ದಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿಗಳ ಮೆಮೊರಿ ಪವರ್ ಏನಿದೆಯಲ್ಲ ಅದು ಅತ್ಯುನ್ನತವಾಗಿರ್ತಕ್ಕಂಥದ್ದು, ಹೆಚ್ಚಾಗಿರ್ತಕ್ಕಂಥದ್ದು. ಮತ್ತೆ ಇನ್ನೂ ಸಹಿತ ನಿಮಗೆ ವಿದ್ಯೆ ಚೆನ್ನಾಗಿ ಬರ್ಬೇಕು, ಒಂದು ಒಳ್ಳೆ ಫಲಿತಾಂಶವನ್ನ ಪಡಿಬೇಕಂತಂದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಇದ್ರೆ ಒಂದು ತುಳಸಿ ಕಟ್ಟೆಗೆ ಪೂಜೆಯನ್ನ ಮಾಡಿ ಅದಕ್ಕೆ ನಮಸ್ಕಾರವನ್ನ ಮಾಡಿಕೊಂಡು ವಿದ್ಯಾಭ್ಯಾಸವನ್ನ ಇನ್ನೂ ಸಹಿತ ಹೆಚ್ಚುಗೊಳಿಸ್ರಿ ಅಂತಕ್ಕ ಮಾತನ್ನ ಹೇಳಿ, ಮೇ ನಂತರ ಮತ್ತೆ ವ್ಯಾಪಾರ ನೋಡುವುದಾದ್ರೆ ಮೇ ನಂತರ ವ್ಯಾಪಾರದಲ್ಲಿ ಒಂದಿಷ್ಟು ಲಾಭಗಳನ್ನ ಕಾಣ್ತೀರಾ, ಸವಾಲುಗಳನ್ನ ಎದುರಿಸ್ತೀರಾ. ಮತ್ತೆ ಜನರು ಚುಚ್ಚಿ ಮಾತನಾಡುವುದನ್ನ ಎದುರಿಸಿಕೊಂಡು ಜೀವನದಲ್ಲಿ ಒಳ್ಳೆಯ ಉದ್ಯೋಗವನ್ನ ಮಾಡ್ತೀರಾ. ಆದ್ರೆ ಉದ್ಯೋಗವನ್ನ ಮಾಡುವಾಗ ಒಂದಿಷ್ಟು ಜನರ ದೃಷ್ಟಿ ಆಗ್ಲಿ, ಕಣ್ಣು ದೃಷ್ಟಿ ಅಂತಾರಲ್ಲ, ಸರಿ ಇರೋದಿಲ್ಲ. ಅದನ್ನ ನೀವು ನಿಭಾಯಿಸಿಕೊಂಡು ನೀಟಾಗಿ ಒಂದು ಅಂಗಡಿಯನ್ನ ಚೊಕ್ಕವಾಗಿ ಇಟ್ಕೊಂಡು ವ್ಯಾಪಾರವನ್ನ ಮಾಡುವುದರಲ್ಲಿ ನಿಮ್ಮ ತಿಳುವಳಿಕೆ ಅತ್ಯುನ್ನತವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಒಂದು ವೃತ್ತಿ ಅಂದ್ರೆ ಅವರು ಮಾಡುವಂತಹ ವ್ಯಾಪಾರ ವೃತ್ತಿಯಲ್ಲಿ ಚೆನ್ನಾಗಿ ಅಭಿವೃದ್ಧಿಯನ್ನ ಮಾಡಿ ಒಳ್ಳೆಯ ಸ್ಥಾನಕ್ಕೆ ಹೋಗುವಂಥದ್ದು. ಅದಕ್ಕಾಗಿ ವ್ಯಾಪಾರದಲ್ಲಿ ಸ್ವಲ್ಪ ಮೇ ಒಳಗಡೆ ಏನಾದ್ರು ಅಸ್ತವ್ಯಸ್ತಗಳಾಗ್ತಿದ್ರೆ ನಿಮ್ಮ ಕುಲದೇವರಿಗೆ ಪ್ರತಿನಿತ್ಯವಾಗಿ ಒಂದು ತುಪ್ಪದ ದೀಪವನ್ನ ಹಚ್ಚಿ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡ್ಕೊಂಡು ಅಂಗಡಿ ಓಪನ್ ಮಾಡುವಾಗ ಸಹಿತ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ಅಂಗಡಿ ಓಪನ್ ಮಾಡಿ. ಚಿಕ್ಕದಾಗ್ಲಿ ಚೊಕ್ಕದಾಗ್ಲಿ ಯಾವುದಾಗ್ಲಿ ಒಂದು ಉದ್ಯೋಗನೇ, ವ್ಯವಹಾರನೇ. ನಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಅದು ಕೆಲಸನೇ, ಚಿಕ್ಕ ಪ್ರಮಾಣದಲ್ಲಿ ಮಾಡಿದ್ರು ಅದು ಕೆಲಸನೇ. ಏನೇ ಮಾಡಲಿ ಅದೊಂದು ಕೆಲಸ, ಕಾಯಕವೇ ಕೈಲಾಸ ಅಂತ ಹೇಳಿದವರು. ಅದಕ್ಕಾಗಿ ನೀವು ಮಾಡುವಂತಹ ಕೆಲಸದಲ್ಲಿ ಒಂದು ತಾಳ್ಮೆಯಿಂದ ಶ್ರದ್ಧೆಯಿಂದ ಮಾಡಿ ಒಳ್ಳೆಯ ಫಲಗಳನ್ನ ಪಡೆದುಕೊಳ್ತೀರಾ. ಅದಕ್ಕಾಗಿ ಒಂದು ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆಗಳಾಗಿ ಮಾರ್ಚ್ 29ನೇ ತಾರೀಕಿಗೆ ಎಲ್ಲಿಯಾದ್ರೂ ಸುತ್ತಮುತ್ತ ಎಲ್ಲಾರು ದೇವಸ್ಥಾನಗಳಿದ್ರೆ ಸಹಿತ ಒಂದು ಶನಿ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಅದೇ ರೀತಿಯಾಗಿ ಮೇ 15ರ ನಂತರ ಒಳ್ಳೆಯ ಜೀವನದಲ್ಲಿ ಅತ್ಯುನ್ನತವಾಗಿರ್ತಕ್ಕಂತಹ ಎತ್ತರ ಮಟ್ಟಕ್ಕೆ ಒಂದೊಂದು ಸ್ಥಾನಕ್ಕೆ ಹೋಗ್ತೀರಾ. ವಿದೇಶಿ ಪ್ರಯಾಣವನ್ನೇನಾದ್ರು ಹಮ್ಮಿಕೊಳ್ತಾ ಇದ್ರೆ, ಮನಸ್ಸಿಗೆ ಗೊಂದಲ ಆಗಿದ್ರೆ ವಿದೇಶಿ ಪ್ರಯಾಣದಲ್ಲಿ ಕೆಲಸ ಕಾರ್ಯಗಳಾಗುವಂಥದ್ದು. ವಿದ್ಯಾರ್ಥಿಗಳ ಜೀವನ ಸಹಿತ ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತವಾಗಿರ್ತಕ್ಕ ಸ್ಥಾನಮಾನಕ್ಕೆ ಹೋಗ್ತೀರಾ. ಮತ್ತೆ ವೃತ್ತಿ ಆಗ್ಲಾಗೆ ವ್ಯಾಪಾರದಲ್ಲಾಗ್ಲಿ ಚೆನ್ನಾಗಿ ಅಭಿವೃದ್ಧಿಯನ್ನ ಪಡಿಸ್ಕೊಳ್ತೀರಾ. ವೈವಾಹಿಕ ಜೀವನದಲ್ಲಿ ಏನಾದ್ರು ಡೈವರ್ಸ್ ಕೇಸ್ಗಳಾಗಿದ್ರೆ ಅವು ಮತ್ತೆ ಕೂಡಿ ಯೋಗವನ್ನುಂಟು ಮಾಡ್ತಕ್ಕಂಥದ್ದು. ಮತ್ತೆ ನಾನು ಎಲ್ರಿಗೂ ಒಂದು ವಿಷಯ ಹೇಳದಂದ್ರೆ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಶ್ರೀಮಂತರನ್ನ ಯಾರು ಹುಡುಕ್ಬೇಡಿ, ಶ್ರೀರಾಮನಂತವನ ಹುಡುಕಿ ಜೀವನ ಬದುಕು ಸುಂದರವಾಗ್ತದಂತ ಮಾತನ್ನ ಹೇಳಿ, ಜೀವನದಲ್ಲಿ ಮೇ 15ರ ನಂತರ ಒಳ್ಳೆಯ ಫಲವನ್ನ ಧನುರಾಶಿಯವರು ಪಡೆದುಕೊಳ್ತೀರಾ. ಜೀವನದಲ್ಲಿ ಎಲ್ಲಾ ಸಕ್ಸಸ್ ಗಳನ್ನ ಕಾಣ್ತೀರಾ. ಒಂದಿಷ್ಟು ಪ್ರೀತಿ ಪ್ರೇಮ ಮತ್ತು ನಗು ಸಂತೋಷ ಎಲ್ಲವನ್ನ ಜೀವನದಲ್ಲಿ ಪಡೆದುಕೊಳ್ತೀರಾ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿ, ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೇರಲಿ, ನೀವು ನಮ್ಮನ್ನ ಸದಾಕಾಲ ಹಿಂಗೆ ಬೆಳೆಸಿ ಉಳಿಸಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ವಿಡಿಯೋ ಮುಖಾಂತರವಾಗಿ ನನ್ನ 2 ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಶುಭಂ ಭೂಯಾತ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು.